ಕಾಡಿನ ನಡುವೆ 106 ಆದಿವಾಸಿಗಳು, ಎದುರಿಗೆ ಬ್ರಿಟಿಷರ ಸೇನೆ. ಆದರೂ ಬ್ರಿಟಿಷರಿಗೆ ಸವಾಲು ಹಾಕಿ ಆದಿವಾಸಿಗಳ ಹಕ್ಕುಗಳಿಗಾಗಿ ಶಸ್ತ್ರ ಹಿಡಿದ ವೀರ ಯಾರ್ ಗೊತ್ತೇ? ಅವರೇ ಅಲ್ಲೂರಿ ಸೀತಾರಾಮರಾಜು, ಮನ್ಯು ವೀರ. ಅಲ್ಲೂರಿ ಸೀತಾರಾಮರಾಜು ಅವರು 1897 ಜುಲೈ 4 ಆಂಧ್ರ ಪ್ರದೇಶದಲ್ಲಿ ಜನಿಸ್ತಾರೆ. ಬಾಲ್ಯದಿಂದಲೇ ಆಧ್ಯಾತ್ಮಿಕತೆ, ಪ್ರಕೃತಿ ಮತ್ತು ಸಮಾಜದ ಬಗ್ಗೆ ಆಸಕ್ತಿ ಹೊಂದಿದ್ದ ಅವರು ನಂತರ ಆದಿವಾಸಿಗಳ ಜೀವನವನ್ನ ಬಹಳ ಹತ್ತಿರದಿಂದ ಅರಿತುಕೊಂಡರು. ಬ್ರಿಟಿಷ್ ಸರ್ಕಾರದ ಅರಣ್ಯ ಕಾನೂನುಗಳು ಆದಿವಾಸಿಗಳ ಸಾಂಪ್ರದಾಯಿಕ ಜೀವನ, ಅರಣ್ಯದ ಮೇಲಿನ ಹಕ್ಕುಗಳಿಗೆ ದೊಡ್ಡ ಅಡ್ಡಿಯಾಗಿದ್ದವು. ಇದನ್ನು ವಿರೋಧಿಸಿ ಅಲ್ಲೂರಿ ಸೀತಾರಾಮರಾಜು ಅವರು ಆದಿವಾಸಿಗಳನ್ನ ಸಂಘಟಿಸ್ತಾರೆ. 1922 1924 ನಡೆದ ರಾಂಪಾ ದಂಗೆಯಲ್ಲಿ ಅವರು ಪ್ರಮುಖ ನಾಯಕತ್ವವನ್ನ ವಹಿಸ್ತಾರೆ. ಬ್ರಿಟಿಷ್ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ನಡೆಸಿ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಂಡು ಬ್ರಿಟಿಷ್ ಆಡಳಿತಕ್ಕೆ ಸವಾಲು ಹಾಕ್ತಾರೆ. ಅವರ ಧೈರ್ಯದಿಂದ ಬ್ರಿಟಿಷ್ ಸರ್ಕಾರವು ಆತಂಕಗೊಂಡಿತು. ಅವರನ್ನ ಹಿಡಿಯಲು ದೊಡ್ಡ ಪ್ರಮಾಣದ ಸೇನಾ ಕಾರ್ಯಾಚರಣೆಯನ್ನ ನಡೆಸಲಾರಂಭಿಸ್ತಾರೆ. ಕೊನೆಗೆ 1924 ಮೇ 7 ಅಲ್ಲೂರಿ ಸೀತಾರಾಮರಾಜು ಅವರನ್ನ ಬ್ರಿಟಿಷರು ಬಂಧಿಸಿ ಹತ್ಯೆ ಮಾಡ್ತಾರೆ. ಆದರೆ ಅವರ ಹೋರಾಟ ಅಲ್ಲಿಗೆ ಮುಗಿಯಲಿಲ್ಲ. ಅವರ ತ್ಯಾಗವು ಆದಿವಾಸಿಗಳ ಹಕ್ಕುಗಳಿಗಾಗಿ ಮತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಅಲ್ಲೂರಿ ಸೀತಾರಾಮರಾಜು ನಮಗೆ ಕಲಿಸಿದ ಪಾಠ: ಅನ್ಯಾಯದ ವಿರುದ್ಧ ಧೈರ್ಯವಾಗಿ ನಿಲ್ಲುವ ಒಬ್ಬ ಸಾಮಾನ್ಯ ವ್ಯಕ್ತಿಯು ಇತಿಹಾಸವನ್ನ ಬದಲಾಯಿಸಬಹುದು. ಆದಿವಾಸಿಗಳ ಹಕ್ಕುಗಳಿಗಾಗಿ ಹೋರಾಡಿದ ಮನ್ಯ ವೀರನಿಗೆ ಗೌರವ ನಮನ. ಜೈ ಹಿಂದ್, ವಂದೇ ಮಾತರಂ.